ಮತ್ತೊಂದು ಕಡೆ ಉಡುಪಿಯಲ್ಲಿ ವರುಣನ ಅಬ್ಬರಕ್ಕೆ ಜನಜೀವನವೇ ತತ್ತರಿಸಿ ಹೋಗಿದೆ. ಭಾರಿ ಮಳೆ ಆಗ್ತಾ ಇದೆ. ಕಳೆದ ಕೆಲ ದಿನಗಳಿಂದ ಮಳೆಗೆ ತುಂಬಿ ಹರಿತಾ ಇದೆ ಇಂದ್ರಾಣಿ ತೀರ್ಥ. ಇನ್ನು ಕಲ್ಸಂಕ, ಮಥರ, ಛತ್ರ ಬಳಿಯ 3 ಮನೆಗೆ ನೀರು ನುಗ್ಗಿದೆ. ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಈಗ ಶಿಫ್ಟ್ ಮಾಡಿದ್ದಾರೆ. ಪಕ್ಕದ ಹೋಟೆಲ್ಗಳಿಗೆ ಅಗ್ನಿಶಾಮಕ ತಂಡ ಅವರನ್ನ ರವಾನಿಸಿದೆ. ನೀರಿನ ಮಟ್ಟ ಇಳಿಮುಖ ಆದರೂ ಕೂಡ ಆತಂಕ ಮಾತ್ರ ಮುಂದುವರೆದಿದೆ. ಉಡುಪಿ ನಗರದಲ್ಲಿ ರಾತ್ರಿ ಸುರಿದಂತಹ ಧಾರಾಕಾರ ಮಳೆ, ಆ ಮಳೆಗೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಉಡುಪಿ ಜಿಲ್ಲೆಯಾದ್ಯಂತ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಮಳೆಯ ವಾತಾವರಣ ಸ್ವಲ್ಪ ತಿಳಿಯಾಗಿದೆ, ಆದರೆ ರಾತ್ರಿ ವಿಪರೀತವಾದ ಮಳೆ ಬಂದದ್ದು. ಮಳೆ ಬಂದ ಪರಿಣಾಮ ಏನೆಲ್ಲ ಆಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಬೈಲೆಕೆರೆ ಪರಿಸರ, ಕೃಷ್ಣ ಮಠಕ್ಕೆ ಹೊಂದಿಕೊಂಡಿರುವಂಥ ಬೈಲೆಕೆರೆ ಪರಿಸರದಲ್ಲಿ ಮನೆಗಳಿಗೆ ನೀರು ನುಗ್ಗುವಂಥದ್ದು ಸಾಮಾನ್ಯ. ಇಲ್ಲಿ ಪ್ರತಿ ವರ್ಷ ಕೂಡ ನಿನ್ನೆ ಸುರಿದಂಥ ಮಳೆಗೆ ಮತ್ತೆ ಈ ಭಾಗದ ಮನೆಗಳಿಗೆ ಮುಳುಗಡೆಯ ಒಂದು ಭೀತಿ ಉಂಟಾಗಿರುವಂಥದ್ದು. ಸದ್ಯಕ್ಕೆ ಈ ಭಾಗದಲ್ಲಿ ಮನೆಯನ್ನು ಏನಾದರೂ ಸ್ವಲ್ಪ ಎತ್ತರದಲ್ಲಿ ಕಟ್ಟಿರ್ತಾರೆ, ಅದರಿಂದ ಮನೆ ಒಳಗೆ ನುಗ್ಗಿರುವುದಿಲ್ಲ. 2020ನೇ ಇಸ್ವಿಯಲ್ಲಿ ಈ ಭಾಗದಲ್ಲಿ ಮಳೆ ಬಂದಾಗ ಇದೇ ರೀತಿ ನೆರೆ ಉಂಟಾಗಿ ಇಲ್ಲಿನ ಮನೆಗಳೆಲ್ಲ ಮುಳುಗಡೆಯಾಗಿದ್ದನ್ನು ನಾವು ಗಮನಿಸಿದ್ದೇವೆ. ಸೊ ಇಲ್ಲಿ ನಾವು ಗಮನಿಸಬೇಕು, 10 ಮನೆಗಳು ಇದು ಕೃಷ್ಣ ಮಠದ ಪರಿಸರಕ್ಕೆ ಹೊಂದಿಕೊಂಡಿರುವಂಥದ್ದು, ಅಂದರೆ ಕೃಷ್ಣ ಮಠದ ಪಾರ್ಕಿಂಗ್ ಪರಿಸರಕ್ಕೆ ಹೊಂದಿಕೊಂಡಿರುವಂಥ ಮನೆಗಳು. ಇಲ್ಲಿಯ 4-6 ಮನೆಗಳಿಗೆ ನೀರು ನುಗ್ಗಿದೆ. ಇಲ್ಲೇ ಪಕ್ಕದಲ್ಲಿ ಹರಿಯುವಂಥ ಒಂದು ಸಣ್ಣ ಕೊಳ್ಳ ಇದೆ. ಸೊ ಅಲ್ಲಿ ನೀರು ಹೆಚ್ಚಳ ಆದಾಗ ನೀರು ಬಂದು ಈ ಮನೆಗಳಿಗೆಲ್ಲ ನುಗ್ಗುವಂಥದ್ದು ನಾವು ಗಮನಿಸ್ತಾ ಬಂದಿದ್ದೇವೆ. ಇತ್ತೀಚಿನ ವರ್ಷಗಳಲ್ಲಿ ಇಲ್ಲಿ ಏನಂದರೆ ನೀರಿನ ಹರಿವಿಗೆ ಸರಿಯಾಗಿ ಒಂದು ಸ್ವಲ್ಪ ನೀರಿನ ಮಟ್ಟಕ್ಕೆ ಸರಿಯಾಗಿ ಅಕ್ಕಪಕ್ಕದ ಒಂದು ಗೋಡೆಯನ್ನು ಎತ್ತರಿಸಿದ್ದಾರೆ. ಆದ್ದರಿಂದ ತುಂಬ ಮಳೆ ಬಂದರೂ ಕೂಡ ಅಷ್ಟಾಗಿ ಇಲ್ಲಿನ ಮನೆಗಳಿಗೆ ನೀರು ನುಗ್ಗೋದಿಲ್ಲ. ಆದರೆ ಆ ಮಳೆ ಮತ್ತಷ್ಟು ನಿರಂತರವಾದರೆ, ನಿನ್ನೆ ರಾತ್ರಿ ಸುರಿದಂಥದ್ದು ಕೇವಲ 2 ಗಂಟೆಯ ಅಗಾಧವಾದ ಮಳೆ ಮತ್ತು ಆ ಸಂದರ್ಭದಲ್ಲಿ ಗಾಳಿ ಸಹಿತ ಮಳೆ ಇತ್ತು. ಇದರಿಂದ ನೀರಿನ ತೀವ್ರತೆ ಹೆಚ್ಚಾಗಿರುತ್ತೆ. ನೀರಿನ ಅಂದರೆ ಉಬ್ಬರದ ಸಮಯ, ರಾತ್ರಿ 12 ಗಂಟೆ ಅಂದರೆ ಉಬ್ಬರದ ಸಮಯ. ಸೊ ಆ ಹೊತ್ತಲ್ಲಿ ನೀರು ಸಹಜವಾಗಿಯೇ ಎತ್ತರಿಸಿಕೊಂಡು, ಅಂದರೆ ಸಮುದ್ರ ನೀರನ್ನು ತೆಗೆದುಕೊಳ್ಳೋದಿಲ್ಲ. ಅಂಥ ಸಂದರ್ಭದಲ್ಲಿ ಮನೆಗಳಿಗೆ ನುಗ್ಗುವಂಥದ್ದು ಸಾಮಾನ್ಯ. ಮನೆಯವರನ್ನೆಲ್ಲ ಮಾತನಾಡಿಸೋಣ. ವರ್ಷಂಪ್ರತಿ ಈ ಸಮಸ್ಯೆ ಇರುವಂಥದ್ದು. ನಿನ್ನೆ ರಾತ್ರಿ ಮಳೆ ಹೇಗಿತ್ತು ಮತ್ತು ಏನೆಲ್ಲ ಸಮಸ್ಯೆಗಳನ್ನು ಎದುರಿಸಬೇಕಾಯ್ತು ಅವರ ಜೊತೆ ಮಾತನಾಡಿ ನಾವು ತಿಳ್ಕೊಳ್ಳೋಣ. ಹೇಗಿತ್ತು ಮಳೆ? ಅಂದರೆ ಈಗ ಸ್ವಲ್ಪ ನೀರು ಇಳಿಮುಖಾಗಿದೆ, 1-2 ಮನೆಯನ್ನು ಶಿಫ್ಟ್ ಕೂಡ ಮಾಡಿದ್ರು ಅಂತ. ಹೇಗಿತ್ತು ಮಳೆ ಮತ್ತು ಪ್ರತಿ ಬಾರಿ ಮಳೆ ಬಂದಾಗ ಏನೆಲ್ಲ ತೊಂದರೆ ಎದುರಿಸ್ತೀರಿ ತಾವು? ಮಳೆ ನೀರು ಇದು ಹೊಳೆಗೆ ಹರಿದು ಹೋಗುದು, ಹಾಗಾಗಿ ಪ್ರತಿ ವರ್ಷ ಹೀಗೆ. ಹೌದು, ನಿನ್ನೆ ರಾತ್ರಿ ತುಂಬ ಮಳೆ ಬಂತ? ಈಚೆ ರಾತ್ರಿ ಕಂಡಪಟ್ಟೆ ಮಳೆ ಬಂದಿತ್ತು. ಮತ್ತೆ 1 ಗಂಟೆ ನಂತರ ಸ್ವಲ್ಪ ನೀರು ಏರ್ತಾ ಬಂತು. ಹೌದು, ಮತ್ತೆ 4 ಗಂಟೆ ಹೊತ್ತಿಗೆ ಸ್ವಲ್ಪ ಕಮ್ಮಿ ಆಗ್ತಾ ಬಂದು ಮತ್ತೆ ನಾವು ಗಾಡಿ ಎಲ್ಲ ಮೇಲೆ ತೆಗೆದುಕೊಂಡು ಇಟ್ಟಿದ್ದೇವೆ. ಇದೊಂದು ಪ್ರತಿ ವರ್ಷ ಈ ಸಮಸ್ಯೆ ತಪ್ಪಿದ್ದಲ್ಲ ಅಂತ. ಏನು ಇದಕ್ಕೆ ಸೊಲ್ಯೂಷನ್ ಏನು? ಸ್ವಲ್ಪ ಗೋಡೆ ಎಲ್ಲ ಎತ್ತರ ಮಾಡಿದ್ರು, ಪ್ರಯೋಜನ ಆಯ್ತಾ? ಗೋಡೆ ಎತ್ತರ ಮಾಡೋದೆಲ್ಲ ಕರೆಕ್ಟ್ ಉಂಟು, ಆದರೆ ಅದು ಈ ಮಧ್ಯದಲ್ಲಿ ಅದರ ನೀರು ಇಳಿದು ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡಲಿಲ್ಲ. ಹೌದೌದು. ಮಹಿಳೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಏನು ಆ್ಯಕ್ಚುಲಿ ಏನು ನಿನ್ನೆ ತುಂಬ ಆಯ್ತಾ? ಹೌದು, ನಿನ್ನೆ ಸಂಜೆ ಹೊತ್ತು ಜೋರು ಮಳೆ ಬಂದಿತ್ತು. ನಮಗೆ ತಗ್ಗು ಪ್ರದೇಶ ಅಲ್ಲ, ನಮ್ಮದು ಮನೆ ಸ್ವಲ್ಪ ತಗ್ಗುಂಟು. ನೀರು ತುಂಬಿ ಹೋಯಿತು, 1-2 ಸ್ಟೆಪ್ ಮೇಲೆ ಬಂತು. ಅಲ್ಲಿ ಅವರು ಇದು ತೋಡು ಎಲ್ಲ ರಿಪೇರಿ ಮಾಡಿದಾರಲ್ಲ, ಅವರು ಅದರದ್ದು ತುಂಬಿ ಎಲ್ಲ ಇಟ್ಟದ್ದು ಕೆಳಗೆ ಆಗಿದೆ. ಅದು ನೀರು ಹೋಗಲಿಕ್ಕೆ ಜಾಗ ಇಲ್ಲ. ಒಂದು ಸ್ವಲ್ಪ ಮೇಲೆ ಇಟ್ಟಿದ್ರೆ ಏನಾದರೂ ಆಗ್ತಿತ್ತು, ನಮಗೆ ನೀರೇ ಬರ್ತಾ ಇರಲಿಲ್ಲ. ಹಾಗೆ ಆಗಿದೆ. ಇದು ಪ್ರತಿ ವರ್ಷ ಸಮಸ್ಯೆ ಅನ್ನುವಂಥದ್ದು. ಒಂದು ಮನೆಗಳಿಗೆ ನೀರು ನುಗ್ಗೋದು, ಇನ್ನೊಂದು ಕೃಷ್ಣ ಮಠದ ಪಾರ್ಕಿಂಗ್ ಎಲ್ಲ ಏರಿಯಾ ಏನಿದೆ ಅಲ್ಲೂ ಕೂಡ ಬಹಳ ಎತ್ತರಕ್ಕೆ ನೀರು ಬರುವಂಥದ್ದು ಸಾಮಾನ್ಯ ಆಗಿದೆ. ಇವತ್ತು ರೆಡ್ ಅಲರ್ಟ್ ಇದೆ, ನಾಳೆ ನಾಡಿದ್ದು ಮತ್ತೆ ಮಳೆ ಮುಂದುವರಿಯುವಂಥ ಸಾಧ್ಯತೆಗಳಿವೆ. ಈ ಹಿನ್ನೆಲೆಯಲ್ಲಿ ಮುಖ್ಯವಾಗಿ ನಗರಸಭೆಯವರು ಈ ಭಾಗದಲ್ಲಿ ಒಂದಿಷ್ಟು ಕ್ರಮಗಳನ್ನು ಕೈಗೊಳ್ಳಬೇಕು. ಮುಂಚಿತವಾಗಿ ಒಂದಿಷ್ಟು ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡ್ರೆ ಈ ರೀತಿ ಒಂದು ಕೃತಕ ನೆರೆ ಉಂಟಾಗುವುದನ್ನು ತಪ್ಪಿಸಬಹುದು. ಉಡುಪಿಯಿಂದ ಕ್ಯಾಮರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.